2025-26ನೇ ಸಾಲಿನ ಕೇಂದ್ರ ಬಜೆಟ್ ಭಾರಿ ನಿರೀಕ್ಷೆಯನ್ನ ಮೂಡಿಸಿದೆ. ಇದಕ್ಕೆ ಕಾರಣ ಈ ಬಾರಿ ಕೇಂದ್ರ ಸರ್ಕಾರ ಯಾವುದೇ ಒತ್ತಡಗಳಿಲ್ಲದೆ ಬಜೆಟ್ ಅನ್ನು ಮಂಡಿಸ್ತಾ ಇದೆ. ಯಾಕಂದ್ರೆ ಚುನಾವಣೆಗಳು ಹತ್ತಿರದಲ್ಲಿದ್ದಾಗ ಕೇಂದ್ರ ಒತ್ತಡದಲ್ಲಿರುತ್ತೆ. ಸದ್ಯ ಎಲ್ಲ ಚುನಾವಣೆಗಳಿಂದ ದೂರ ಇರುವಂತಹ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ ಅಲ್ಲಿ ಹೆಚ್ಚಿನ ಜನಪರ ಯೋಜನೆಗಳನ್ನ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಅದರಲ್ಲಿ ಕೂಡ ಈ 5 ಯೋಜನೆಗಳನ್ನ ಕೇಂದ್ರ ಸರ್ಕಾರ ಈ ಬಾರಿ ಈ 5 ರೀತಿಯ ಲಾಭಗಳನ್ನ ಜನಸಾಮಾನ್ಯರಿಗೆ ಕೊಡುವಂತಹ ಸಾಧ್ಯತೆಗಳಿದೆ ಅನಿಸ್ತಾ ಇದೆ. PM ಕಿಸಾನ್ ಯೋಜನೆ ಏನಿದೆ 6,000 ರೂಪಾಯಿ, ಇದನ್ನ 8,000 ರೂಪಾಯಿಗೆ ಹೆಚ್ಚಿಸುವಂತಹ ಒಂದು ಯೋಚನೆಯನ್ನ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು. ಇದು ದೇಶಾದ್ಯಂತ ರೈತರಿಗೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ ಅನ್ನೋದು. ಇನ್ನೊಂದು, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ನರೇಗಾ, ಈ ಸ್ಕೀಮ್ ನ ಅಡಿಯಲ್ಲಿ ಕೂಲಿಯನ್ನ 200 ರೂಪಾಯಿ ಇದ್ದಂತ ಕೂಲಿಯನ್ನ ಈಗ ಹೆಚ್ಚಿಸಬೇಕು, ಅದರ ಹಣವನ್ನ ಅನ್ನುವಂಥದ್ದು 250ರಿಂದ 275 ರೂಪಾಯಿವರೆಗೂ ಹೆಚ್ಚಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ. ಹಾಗೇನೆ ತೆರಿಗೆಯ ವಿಚಾರದಲ್ಲಿ ಕೂಡ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ 7.5 ಲಕ್ಷ ವಾರ್ಷಿಕ ಸಂಬಳ ಇರುವಂತಹ ಅಥವಾ ವಾರ್ಷಿಕ ಆದಾಯ ಇರುವಂತಹ ಎಲ್ಲರಿಗೂ ಕೂಡ ಟ್ಯಾಕ್ಸ್ ಫ್ರೀ ಮಾಡ್ತಾರೆ. ಅಲ್ಲಿಯವರೆಗೂ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗುತ್ತೆ ಅನ್ನುವಂತಹದ್ದು ಸದ್ಯ ಆಗಬಹುದು ಅಂತ ನಿರೀಕ್ಷೆ ಇಡಲಾಗಿದೆ. ಅಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಕೂಡ ಜನರಿಗೆ ಏನು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಟ್ಯಾಕ್ಸ್ ಫ್ರೀ ಆಗಿ ದುಡಿಯುವಂತ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಇನ್ನೊಂದು, ಸ್ತ್ರೀ ಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ಹಾಗೂ ಬಡ್ಡಿ ರಹಿತ ಸಾಲವನ್ನ ಮತ್ತಷ್ಟು ಹೆಚ್ಚಿಸುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಮೋದಿ ಅವರು ಘೋಷಣೆ ಮಾಡಿರುವಂತಹ ಲಖ್ಪತಿ ದೀದಿ ಆಗ್ಬೇಕು ಅಂತ ಹೇಳಿದ್ರೆ ಇದು ಮತ್ತಷ್ಟು ಹೆಚ್ಚಿನ ಉತ್ತೇಜನವನ್ನು ಮಹಿಳೆಯರಿಗೆ ಕೊಡಬೇಕು, ಆ ಕಾರಣಕ್ಕೆ ಕೊಡ್ತಾರೆ ಅನ್ನುವಂಥದ್ದು. ಇನ್ನೊಂದು ಮುಖ್ಯವಾಗಿ ಪಿಂಚಣಿಯಲ್ಲಿ ಮಾಸಾಶನವನ್ನ ಯಾರು ಪಡ್ಕೋತಾ ಇದ್ದಾರೆ, ಹಾಗೇನೆ ವಿಕಲಚೇತನರು, ಹೀಗೆ ಬೇರೆ ಬೇರೆ ವರ್ಗದವರಿಗೆ ಪಿಂಚಣಿ ಏನ್ ದೊರೀತಾ ಇದೆ, ಈ ಪಿಂಚಣಿ ಮೊತ್ತವನ್ನು ಕೂಡ ಕೇಂದ್ರ ಸರ್ಕಾರ ಒಂದಷ್ಟನ್ನು ಹೆಚ್ಚಿಸೋದಕ್ಕೆ ಉತ್ತೇಜನವನ್ನ ಕೊಡ್ತಾ ಇದೆ. ಈ ಬಾರಿಯ ಬಜೆಟ್ ನಲ್ಲಿ ಆ ಸಾಧ್ಯತೆಗಳು ಹೆಚ್ಚಿವೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಈ ಬಾರಿ ಯಾವುದೇ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇಲ್ಲ, ರಾಜ್ಯ ಮಟ್ಟದಲ್ಲಿ ಮಾತ್ರ ಗ್ಯಾರಂಟಿಗಳನ್ನು ಕೊಡುವಂತ ಯೋಚನೆಯಲ್ಲಿದೆ. ಆದರೆ ಕೇಂದ್ರದ ಬಜೆಟ್ ಅಂತ ಬಂದಾಗ ಎಲ್ಲರಿಗೂ ಕೂಡ ಸಮನಾಗಿ ಹಂಚೋದಿಕ್ಕೆ ಕೇಂದ್ರ ಸರ್ಕಾರ ಯೋಜಿಸ್ತಾ ಇದೆ ಅನ್ನುವಂಥದ್ದು ಈ ಬಾರಿಯ ಬಜೆಟ್ನ ಹೈಲೈಟ್ ಆಗಿರಲಿದೆ. ಇನ್ನು 15 ದಿನಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ, ಅದರ ಕುರಿತು ಕುತೂಹಲ ಹೆಚ್ಚಾಗ್ತಾ ಇದೆ.